ನೆನ್ನೆ ಇಂಡಿಯನ್ಸ್ ಮತ್ತು ಇಂಡಿಯನ್ ಟೀಮ್ಗೆ ಏನಾಗಬೇಕಿತ್ತೋ ಅದೇ ಶಾಸ್ತ್ರೋಕ್ತವಾಗಿ ಆಗಿದೆ, ಸರಿನಾ. ಮೊದಲನೇ ಮ್ಯಾಚಲ್ಲಿ ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್ ಕಾದಾಡ್ತಾರೆ. ಅದರಲ್ಲಿ ಸೌತ್ ಆಫ್ರಿಕಾ ಇಂಡಿಯಾಗೆ ಗೆಲ್ಲಬೇಕು ಅಂತ. ಸೊ ಸೌತ್ ಆಫ್ರಿಕಾ ಗೆದ್ದು ಜಿಂಬಾಬ್ವೆ ಜೊತೆ ಇಂಡಿಯಾ ಒಂದು ಡಿಸೆಂಟ್ ರನ್ ರೇಟಿಂದ ಗೆದ್ದಿದೆ. ಏನು ಜಾಸ್ತಿ ಏನು ಅಮರಾಮರಿಯಾಗಿ ಏನು ದೊಡ್ಡದಾಗಿ ಹೊಡೆದ್ಬಿಟ್ಟಿಲ್ಲ. ಸೊ ಸಾಕು, ಏನು ತೊಂದರೆ ಏನಿಲ್ಲ. ಆದರೆ ಈಗ ಇಂಡಿಯಾ ಮುಂದೆ ಇರೋ ಒಂದೇ ಒಂದು ಫಾರ್ಮ್ಯಾಲಿಟೀಸ್ ಏನು ಅಂತಂದರೆ, ಸಿಂಪಲ್ಲಾಗಿ ವೆಸ್ಟ್ ಇಂಡೀಸ್ನ ಬೀಟ್ ಮಾಡಿಬಿಟ್ರೆ ನಾವು ಆ್ಯಕ್ಚುಲಿ ಸೆಮೀಸ್ಗೆ ಪಕ್ಕಾ ಕ್ವಾಲಿಫೈ ಆಗ್ತೀವಿ. ಸಿಂಪಲ್ಲಾಗಿ ಈ ಮ್ಯಾಚ್ಗಳ ಬಗ್ಗೆ ಹೇಳ್ತು ಅಂತಂದರೆ, ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ಸ್ಟಾರ್ಟಿಂಗಲ್ಲಿ ಲಿಟ್ರಲಿ ಬೌಲಿಂಗಲ್ಲಿ ಡಾಮಿನೆನ್ಸ್ನ ತೋರಿಸ್ತಾರೆ. ಹಾಗೆ ನಮ್ಮ ಆಶಿಬಿಯಾ ಶೆಪರ್ಡ್ ದ ಲೆಪರ್ಡ್ ಹಾಗೆ ಹೋಲ್ಡರು ಧ್ವಂಸ ಮಾಡಿಬಿಡ್ತಾರೆ ಸೌತ್ ಆಫ್ರಿಕನ್ ಬೌಲರ್ಸ್ನ. ಚೇಸಿಂಗಲ್ಲಿ ಡಿಕಾಕು ಮತ್ತು ಮಾಕ್ರಮ್ಮು, ರಿಕಲ್ಟನ್ ಇವರೆಲ್ಲ ಸೇರ್ಕೊಂಡು ಹೊಡೆದು 16 ಓವರ್ಗೆ ಮ್ಯಾಚನ್ನ ಮುಗಿಸಿ ಇಂಡಿಯಾಗೆ ಖುಷಿನ ತಂದು ಕೊಡ್ತಾರೆ. ರಿಂಕು ಸಿಂಗ್ನ ರಿಪ್ಲೇಸ್ ಮಾಡಿ ಸಂಜು ಸ್ಯಾಮ್ಸನ್ ಓಪನಿಂಗ್ ಬರ್ತಾರೆ, ಒಂದು ಒಳ್ಳೆ ಸ್ಟಾರ್ಟ್ನ ಕೊಡ್ತಾರೆ. ಮತ್ತು ಅಭಿಷೇಕ್ ಶರ್ಮಾ ಚೊಚ್ಚಲ ವರ್ಲ್ಡ್ ಕಪ್ 50ನ ಮಾಡ್ತಾರೆ. ಸೊ ಟೋಟಲಾಗಿ 254 ಹೊಡಿತಾರೆ. ಅದಕ್ಕೆ ಪ್ರತಿಯಾಗಿ ಜಿಂಬಾಬ್ವೆ ಚೇಸ್ ಮಾಡ್ತಾರೆ, 180 ರನ್ ಹೊಡಿತಾರೆ. ಬೆನೆಟ್ ಸೆಂಚುರಿ ಹೊಡಿತಾರೆ. ಟೋಟಲಿ ಇಂಡಿಯಾಗೆ ಯಾವ ಥರ ಬೇಕೋ ಆ ಥರ ಆ ದಿನ ಆ ಕ್ಷಣ ನಡ್ಕೊಂಡಿದೆ. ರೆಮಾನುಲ್ಲಾ ಗುರ್ಬಾಜ್ RCB ಟೀಮ್ಗೆ ಬರ್ತಾರಾ? ಈ ಥರದೊಂದು ಪೋಸ್ಟು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಭಯಂಕರವಾಗಿ ನಡೀತಾ ಇದೆ. ಇದ್ರ ಬಗ್ಗೆ ಒಂದಂತೂ ಕನ್ಕ್ಲೂಡ್ ಮಾಡ್ತೀನಿ, ಯಾವುದೇ ರೀತಿಯ ಟ್ರೇಡು ಮತ್ತೊಂದು ಮಣ್ಣು ಮಸಿ ಏನೂ ಆಗಲ್ಲ. ಯಾಕಂತಂದರೆ ಆಲ್ರೆಡಿ ಆಕ್ಷನ್ ಕ್ಲೋಸ್ ಆಗಿದೆ. ನಮ್ಮಲ್ಲಿ ಆಲ್ರೆಡಿ ತುಂಬ ಬ್ಯಾಟರ್ಸ್ ಇದ್ದಾರಪ್ಪ, ನಮಗೇನು ಬೇಕಾಗಿಲ್ಲ, ಸರಿನಾ. ಯಾವುದೇ ಕಾರಣಕ್ಕಿಂತ ಪೋಸ್ಟ್ಗಳಿಗೆ ಹೋಗಿ ಕಾಮೆಂಟ್ ಮಾಡಬೇಡಿ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ಗಳು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ನ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬಾಯ್.